ವೀಕ್ಷಕರೇ, ಡಿಎಂಕೆ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಪ್ರೀತಿ ಪ್ರೇಮ ದೋಖ, ಪ್ರಿಯಕರನ ಪ್ರಣಯದ ಮೋಹಕ್ಕೆ ಪ್ರೇಯಸಿಯ ಕೈ ಕಟ್, ದೇಶ ಕಾಯೋ ಯೋಧನ ಪತ್ನಿಯ ಅಕ್ರಮ ಸಂಬಂಧದ ಬದುಕು ಇದೀಗ ಮೂರಾಬಟ್ಟೆಯಾಗಿದೆ. ಇಳಕಲ್ ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಶಿಕಲಾಳನ್ನ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದ ಆರೋಪಿ ಕುಷ್ಟಗಿ ತಾಲೂಕಿನ ಪುರುತಗೇರಿ ಗ್ರಾಮದ ಆರೋಪಿ ಸಿದ್ದಪ್ಪ ಶಿಲವಂತ್ ಅಂತ ಗುರುತಿಸಲಾಗಿದೆ. ಬಸಮ್ಮ ಹಾಗೂ ಶಶಿಕಲಾ ಇಬ್ಬರು ಸ್ನೇಹಿತೆಯಾಗಿದ್ರು. ಇವರಿಬ್ಬರಿಗೂ ಸಿದ್ದಪ್ಪ ಶಿಲವಂತ್ ತೀರಾ ಪರಿಚಿತನಾಗಿದ್ದ. ಸಿದ್ದಪ್ಪ ಹಾಗೂ ಬಸಮ್ಮಳ ಸಂಬಂಧದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಶಶಿಕಲಾ. ಗೆಳತಿಯನ್ನ ದೂರ ಮಾಡಿದ್ದವಳು ಶಶಿಕಲಾ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದಪ್ಪ ಪ್ಲಾನ್ ಕೂಡ ಮಾಡಿಕೊಂಡಿದ್ದ. ನಮ್ಮ ಇಬ್ಬರ ಸಂಬಂಧ ಹಾಳು ಮಾಡಿದ್ದಾಳೆಂಬ ಕಾರಣಕ್ಕೆ ಡಿಟರ್ನೇಟರ್ ತಂದು ಹೇರ್ ಡ್ರೈಯರ್ನಲ್ಲಿ ಸರ್ಕ್ಯೂಟ್ ಮಾಡಿ ಕೊರಿಯರ್ ಮಾಡ್ತಾನೆ. ಹೇರ್ ಡ್ರೈಯರ್ ಇಳಕಲ್ನ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಖರೀದಿಸಿದ್ದಾನೆ. ನವೆಂಬರ್ 13ರಂದು ಬಾಗಲಕೋಟೆ ಡಿಟಿಸಿಡಿ ಮೂಲಕ ಶಶಿಕಲಾ ಅಡ್ರೆಸ್ಗೆ ಕೊರಿಯರ್ ಕೂಡ ಮಾಡ್ತಾನೆ. ಶಶಿಕಲಾ ನವೆಂಬರ್ 15ರಂದು ಊರಲ್ಲಿ ಇರಲಿಲ್ಲ. ಹಾಗಾಗಿ ಪಾರ್ಸಲ್ ತರಲು ಬಸಮ್ಮಳಿಗೆ ಹೇಳಿದ ಶಶಿಕಲಾ ಬಸಮ್ಮಳ ಮನೆಯಲ್ಲಿ ನವೆಂಬರ್ 15ರಂದು ಸಂಜೆ ಪ್ರಯೋಗ ಮಾಡುವಾಗ ಈ ಬ್ಲಾಸ್ಟ್ ಆಗುತ್ತೆ. ಬಿಎನ್ಎಸ್ ಕಾಯ್ದೆ ಅಡಿ ಆರೋಪಿ ಅರೆಸ್ಟ್ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿತನ ಮೇಲೆ ಕಾನೂನು ಕ್ರಮವನ್ನ ಕೂಡ ಜರುಗಿಸಲಾಗಿದೆ. ಡಿಟಿಸಿಡಿ ಹಾಗೂ ಡಾಲ್ಫಿನ್ ಗ್ರಾನೈಟ್ ಕಂಪನಿ ಬೇಜವಾಬ್ದಾರಿತ ತನಿಖೆಯಲ್ಲಿ ಸಾಬೀತು ಕೂಡ ಆಗಿದೆ. ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗೆ ಪ್ರೀತಿ ಪ್ರೇಮ ಅಂತ ಅಕ್ರಮ ಸಂಬಂಧಕ್ಕೆ ತಮ್ಮ ಕುಟುಂಬದ ಹಾಗೂ ಮಕ್ಕಳ ಮರ್ಯಾದೆಯನ್ನು ಬೀದಿಗೆ ತಂದಿರುವ ಈ ದುರಂತ ಕತೆ ಇನ್ನೊಬ್ಬರ ಅಕ್ರಮ ಸಂಬಂಧಗಳಿಗೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳಬಹುದು. ಪೊಲೀಸ್ ಸ್ಟೇಷನ್ ಅಲ್ಲಿ 16ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನಂತಂದ್ರೆ ಬಸವನಗರದಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದಿರ್ತಕ್ಕಂಥದ್ದು ಇತ್ತು. ಸೊ ಅದನ್ನ ನಾವು ತನಿಖೆ ಮಾಡ್ತಾ ಇದೀವಿ. ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿನ ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಂತ್ ಅಂತ ಪೂರ್ತಿಗೇರಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ. ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ. ಸೊ ಇವರು ಏನ್ ಮಾಡ್ತಿರ್ತಾರೆ, ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶಿಲ್ವಂತ ಇವರು ಕೂಡ ಒಂದೇ ಗ್ರಾಮದವರು, ಪೂರ್ತಿಗೆರೆ ಊರದವರು. ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ. ಇವರಿಗೆ ಮದುವೆ ಆಗಿ ರಕ್ಕಸಿಗೆ ಕೊಡ್ತಾರೆ. ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2017ರಲ್ಲಿ ಅಕಾಲಿಕವಾಗಿ ಮರಣನ ಹೊಂತಾರೆ. ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಳಕಲ್ದಲ್ಲಿ ಇರ್ತಾರೆ. ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ. ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು, ಮದುವೆ ಆದ ನಂತರ ಇವರು ಪರಿಚಯ ಆಗುತ್ತೆ. ಮತ್ತೆ ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇ ನುಡಿಕೊಂತ ರೀತಿಯಿಂದ ಇರುತ್ತೆ. ಈ ಸಿದ್ದಪ್ಪ ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಶಶಿಕಲಾ ಎಂಬರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದ್ರೆ ಇಬ್ರು ಮಿಲಿಟರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ. ಅಲ್ಲಿ ಮಿಲಿಟರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗ ಇವ್ರದ್ದು ಇಬ್ಬರದು ನೋಡ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರ್ಗಾಡ್ಬೇಡ, ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟ್ ಆಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತೆ ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾನೆ, ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದಾರೆ, ನಾವಿಬ್ರು ಒಟ್ಟಿಗೆ ಇದೀವಿ ಅಂತ ಎಂಬ ಮಾತನ್ನು ಹೇಳ್ತಾನೆ ಬಸವರಾಜೇಶ್ವರಿ. ಅವಾಗ ಇವನಿಗೆ ಸಿಟ್ಟು ಬರುತ್ತೆ. ನಂದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಈ ಸಿದ್ದಪ್ಪ ಏನು ಅಕ್ಯೂರ್ಡ್ ಇದಾನ, ಇವನು ಸುಮಾರು 16 ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಂತ ಪೂರ್ತಿಗೆರೆಯಲ್ಲಿದೆ. ಇದು ಹನುಮಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ಇವ್ರಿಗಿರುತ್ತೆ. ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟ್ರಿಲಿ ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರುತ್ತೆ. ಸೊ ಇವನು ಅದನ್ನ ಒಂದು ಡೆಟೋನೇಟರ್ನ ಮನೆಗೆ ತಗೊಂಡ್ ಬರ್ತಾನೆ 15 ದಿವಸದಿಂದ. ಅದನ್ನ ಓಪನ್ ಕೆಳಗಿಂದು ಹ್ಯಾಂಡಲ್ ಏನಿರುತ್ತೆ ಆ ಹ್ಯಾಂಡಲ್ದಲ್ಲಿ ತೆಗೆದ್ಬಿಟ್ಟು ಅದನ್ನ
ಈ ಎಕ್ಸಾಕ್ಟ್ ಆಗಿ ಡಿಟನೇಟರ್ನ ಕೂಡಿಸ್ತಾನೆ ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ. ಅವನಿಗೆಲ್ಲ ಅಲ್ಲಿ ವಿದೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪರೇಟ್ ಮಾಡಿ ನೋಡ್ತಾನೆ, ಎಲ್ಲ ಸರಿಯಾಗಿರುತ್ತೆ ಅಂತ ತರ್ತಾನೆ ಅದನ್ನ. ಅಲ್ಲಿ ಇಲ್ಕಲ್ದಲ್ಲಿ DTDCಗೆ ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ. ಇವನು ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ. ಶಶಿಕಲಾ ಮತ್ತೆ ಈ ತರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ನ ಬರೆಸ್ತಾನೆ. ಫ್ರಾಮ್ ಅಡ್ರೆಸ್ಸು RS ಎಂಟರ್ಪ್ರೈಸಸ್ ವಿಶಾಖಪಟ್ಟಣಂ ಅಂತ ಬರೆಸ್ತಾನೆ. ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದ್ದೀರ ಅಂತ ಕೇಳ್ತಾರೆ. ಇಲ್ಲ, ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್, ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ. ಅದು 15ನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತ. ವಿಜಯ ಪವಾರ, DMK ನ್ಯೂಸ್, ಬನಹಟ್ಟಿ. ಇದಾಗಿತ್ತು DMK ನ್ಯೂಸ್. ನಮಸ್ತೆ.